ಇನ್ನು ಇವತ್ತು 4ನೇ ಆಷಾಢ ಶುಕ್ರವಾರ. ಹಾಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದ. ಇವತ್ತು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಡದೇವಿ ಚಾಮುಂಡೇಶ್ವರಿಗೆ ಸಿಂಹವಾಹಿನಿಯ ಅಲಂಕಾರ ಮಾಡಲಾಗಿದೆ. ಉತ್ಸವ ಮೂರ್ತಿಯನ್ನ ನೋಡ್ತಾ ಇದ್ದೀರಿ. ಉತ್ಸವ ಮೂರ್ತಿಗೆ ಹೂವು, ನವಿಲಿನ ಹಾರದಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಿಂಬಿಕೆ ಗೌರಿ ನಾರಾಯಣನ ಮೋಸದೆ ಆಷಾಢ ಮಾಸದ 4ನೇ ಶುಕ್ರವಾರ ಇಂದಿನಂತೆ ಬೆಳಗ್ಗೆ 3:30ರಿಂದ ಮಾನ್ಯ ತುದಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ ತ್ರಿಶಿತಿ ಆಗಿರ್ತಕ್ಕಂಥದ್ದು. 5:15ಕ್ಕೆ ದೇವಸ್ಥಾನ ಓಪನ್ ಆಗಿರ್ತಕ್ಕಂಥದ್ದು ಹಾಗೂ ವಿವಿಧ ಬಗೆಯ ಹೂಗಳಿಂದ ಇಂದಿನ ವಿಶೇಷ ಅಲಂಕಾರ ಆಗಿರ್ತಕ್ಕಂಥದ್ದು. ಕರಗುಡಿಯಲ್ಲಿರೋ ದೇವರಿಗೆ ಸಿಂಹವಾಹಿನಿ ಅಲಂಕಾರ ಇಂದಿನ ವಿಶೇಷ ಆಗಿರ್ತಕ್ಕಂಥದ್ದು. ಹಾಗೆ 9:15ಕ್ಕೆ ಮಹಾಮಂಗಳಾರತಿ ಆಗಿದೆ. ಅದಾದ ನಂತರ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ. ರಾತ್ರಿ 10:00ವರೆಗೂ ದರ್ಶನ ವ್ಯವಸ್ಥೆ ಹೀಗೆ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಇವತ್ತು 4ನೇ ಆಷಾಢದ ಶುಕ್ರವಾರ ಭಕ್ತರ ಸಾಗರದವೇ ಹರಿದು ಬಂದಂತಿದೆ. ಸೊ ಹೇಗಿದೆ ವಿಶೇಷ 4ನೇ ಆಷಾಢ ಶುಕ್ರವಾರದ ಪ್ರಯುಕ್ತ? ಶರತ್, ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಧರಿಸುವಂತಹ ಚಾಮುಂಡಿ ಬೆಟ್ಟದಲ್ಲಿ 4ನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿರುವಂತದ್ದು. ಆ ಕೊನೆಯ ಆಷಾಢ ಶುಕ್ರವಾಗಿರುವಂತಹ ಇದರಲ್ಲಿ ಕೂಡ ಸಹಸ್ರಾರು ಭಕ್ತರು ತಾಯಿ ಚಾಮುಂಡಿಯನ್ನು ದರ್ಶನ ಪಡೆಯೋದಕ್ಕೆ ಬರ್ತಾ ಇರುವಂತದ್ದು. ತಾಯಿಯ ಗರ್ಭಗುಡಿಯಲ್ಲಿ ಕೂಡ ಸಿಂಹವಾಹಿನಿ ಒಂದು ಅಲಂಕಾರವನ್ನ ಮಾಡಿರುವಂತದ್ದು. ತಾಯಿಯ ಉತ್ಸವವನ್ನ ನಡೆದು ಬಂದಂತಹ ಉತ್ಸವ ಮೂರ್ತಿ ಇದಾಗಿರುವಂತದ್ದು. ಈಗ ಚಾಮುಂಡಿ ಬೆಟ್ಟದಲ್ಲಿ ಕೊನೆಯ ಆಷಾಢ ಶುಕ್ರವಾರ ಸಂಭ್ರಮ ಮನೆ ಮಾಡಿರುವಂತದ್ದು. ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಪುಣ್ಯ ಪ್ರತೀತಿ ಬರುತ್ತೆ, ಪುಣ್ಯಗಳು ಪ್ರಾಪ್ತಿಯಾಗುತ್ತೆ ಮತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದ ಕೂಡ ಸಹಸ್ರಾರು ಭಕ್ತರು ರಾಜ್ಯ ರಾಜ್ಯಗಳಿಂದ ಭಕ್ತರ ದಂಡೆ ಹರಿಬರ್ದಿರುವಂತದ್ದು. ಪ್ರಮುಖವಾಗಿ ಕಳೆದ ಬಾರಿ ನಡೆದಂತಹ ಒಂದು ಗೊಂದಲ ಏನಿತ್ತು, ಆ ಗೊಂದಲವನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕೂಡ ತಾಯಿಯ ದರ್ಶನವನ್ನ ಪಡೆಯೋದಕ್ಕೋಸ್ಕರವಾಗಿ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡ್ಕೊಂಡಿರುವಂತದ್ದು. ಆಷಾಢ ಮಾಸ ಇದು ಕೊನೆ ಆಷಾಢ ಮಾಸ ಆ ಶುಕ್ರವಾರವಾಗಿ ಇದಾಗಿರುವಂತದ್ದು. ಭಕ್ತಾದಿಗಳು ಎಲ್ಲರೂ ಕೂಡ ಅಂದ್ರೆ ಕೊನೆ ಆಷಾಢ ಶುಕ್ರವಾಗಿರುವಂತಹ ಕೂಡ ತಾಯಿಯ ಆಶೀರ್ವಾದವನ್ನು ಪಡೆದಕ್ಕೆ, ತಾಯಿಯ ದರ್ಶನ ಪಡೆದಕ್ಕೆ ಈಗಾಗಲೇ ಬರ್ತಾ ಇರುವಂತದ್ದು. ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕೂಡ ಸರ್ಕಾರಿ ಬಸ್ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳನ್ನು ಕೂಡ ನಿರ್ಬಂಧ ಏರಿ ಸರ್ಕಾರಿ ಬಸ್ಗಳಲ್ಲಿ ಬಂದು ಸರ್ವಿಸ್ ನಲ್ಲಿ ಬಂದು ಭಕ್ತ ಒಂದು ದರ್ಶನವನ್ನ ಪಡೆದು ಹಾಗೆ ವಾಪಸ್ ಹೋಗುವಂತ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಆಷಾಢ ಮಾಸದಲ್ಲಿ ಏನು ತಾಯಿಯ ದರ್ಶನ ಪಡೆದಕ್ಕೆ ಬಂದಂತಹ ಭಕ್ತರಿಗೆ ಕೂಡ ಪ್ರಸಾದ ಅಂದ್ರೆ ವಿಶೇಷವಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತಾ ಇದೆ. ಅದೇ ರೀತಿಯಾಗಿ ಕೂಡ ಗರ್ಭಗುಡಿಯ ಒಳಭಾಗದಲ್ಲಿ ಕೂಡ ತಾಯಿಗೆ ಕೂಡ ವಿಶೇಷವಾದ ಅಲಂಕಾರವನ್ನ ಮಾಡಿರುವಂತದ್ದು. ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನ ಮಾಡಿದ ಜೊತೆಗಾಗಿ ಕೂಡ ಭಕ್ತರು ತಾಯಿಯ ದರ್ಶನ ಪಡೆದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಕೂಡ ವ್ಯವಸ್ಥೆಯನ್ನ ಒಂದು ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಒಂದು ಸರ್ವಿಸ್ ನಲ್ಲಿ ಬರುವಂತಹ ಭಕ್ತಾದಿಗಳು ಮೊದಲಂದ್ರೆ ಕಳೆದ 3 ವಾರಗಳಿಂದ ಕೂಡ ಭಕ್ತಾದಿಗಳು ಬಂದಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಆದರೆ ಕೆಲವು ಗೊಂದಲಗಳನ್ನು ನಿವಾರಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಒಂದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕ್ರಮವನ್ನ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ತಾಯಿಯ ದರ್ಶನ ಅಂದ್ರೆ ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ, ಪುಣ್ಯ ಬರುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದ ಕೂಡ ತಾಯಿಯ ಆಶೀರ್ವಾದವನ್ನು ಪಡೆದಕ್ಕೋಸ್ಕರವಾಗಿ ರಾಜ್ಯ ಹೊರರಾಜ್ಯಗಳಿಂದ ಕೂಡ ಭಕ್ತರ ದಂಡೆ ಹರಿಬರುವಂತದ್ದು. ಮುಂಜಾನೆ 4 ಗಂಟೆಯಿಂದ ಕೂಡ ತಾಯಿ ಚಾಮುಂಡಿ ದೇವಿಗೆ ಪೂಜಾ ಕೈಕರ್ಯಗಳು ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಂಹವಾಹಿನಿ ಅಲಂಕಾರದಲ್ಲಿ ಕೂಡ ತಾಯಿಯನ್ನು ದರ್ಶನ ಪಡೆದಂತ ಬಂದಂತ ಭಕ್ತಾದಿಗಳಿಗೆ ತಾಯಿ ದರ್ಶನ ನೀಡಿ ಪುನೀತರಾಗ್ತಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.